ಅಲ್ಲ ಸರ್, ನಾವು ಈ ತರ ಬಡವರು ಗಾಡಿ ಮೇಲೆ ಇಟ್ಕೊಂಡು ಮಾಡ್ತಾ ಇದೀವಿ. ಈಗ ಸರ್ಕಾರಗಳು ಬಂದು ಈ ತರ ದಿಢೀರ್ ಅಂತ ಎತ್ತಿಸಿದ್ರೆ ನಾವ್ ಎಲ್ಲೂ ಹೋಗೋದು ಹೇಳ್ರಿ? ಮಕ್ಳು ಮರಿ ಇಟ್ಕೊಂಡು ಇದ್ರಿಂದಾನೇ ನಾವು ಜೀವನ ಮಾಡ್ತಾ ಇರೋದು. ನಮ್ಗೆ ಅಂಗಡಿ ಇಲ್ಲ, ದುಡ್ಡು ಆಸ್ತಿ ಪಾಸ್ತಿ ಯಾವ್ದು ಇಲ್ಲ, ಇದೇನೆ ನಮ್ ಜೀವನ. 3 ಮಕ್ಳು 2 ಮಕ್ಳು ಎತ್ಕೊಂಡಿರೋರಲ್ಲ, ಊಟಕ್ಕೆ ಎಲ್ಲ ಒಂದೊಂದು ಹೊತ್ತು ಊಟಕ್ಕೆ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದೀವಿ. ದಿಢೀರ್ ಅಂತ ಬಂದು ಎಲ್ಲ ತಗ್ಗಿಸಿದ್ರೆ ನಾವ್ ಎಲ್ಲಿ ಹೋಗೋದು ಹೇಳಿ? ಅವ್ರ ಮೇಲೆ ನಾವೇನು ಹೇಳ್ತಾ ಇಲ್ಲ, ಯಾರೋ ಮಾಡೋ 4-5 ಜನಕ್ಕೆ ಎಲ್ಲಾರ್ಗು ಒಂದೇ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕೇಳ್ಕೊಂತ ಇದೀವಿ. ನಾವು ಮಾಡಲ್ಲ ಅಂತಲ್ಲ, ಸೈಡ್ಗೆ ಹಾಕೊಂತೀವಿ. ನಮ್ಗೆ ಸ್ವಲ್ಪ ಜಾಗ ಮಾಡ್ಕೊಡ್ರಿ, ನಾವ್ ಇದೇ ಕೇಳ್ಕೊಳೋದು, ಬೇರೆ ಏನು ಕೇಳ್ಕೊಂತ ಇಲ್ಲ. ನಮ್ಗೆ 3 ಹೊತ್ತು ಊಟ ಮಾಡೋಕೆ ನಮ್ಗೆ ಜಾಗ ಮಾಡ್ಕೊಡಿ, ನಾವು ಬೇರೆ ಏನು ಕೇಳ್ತಾ ಇಲ್ಲ. ನಮ್ಗೆ ಅಷ್ಟೇ, ಬೇರೆ ಬಿಟ್ರೆ ಇದ್ ಬಿಟ್ರೆ ನಮ್ ಬೇರೆ ಏನು ಇಲ್ಲ ಸರ್. ನಮ್ಗೆ ಇದೊಂದು ಮಾಡ್ಕೊಡಿ ದಯವಿಟ್ಟು. ಯಾರ ಮೇಲೆ ನಾವು ಕೊಡ್ತೆ ಹೇಳ್ತಾ ಇಲ್ಲ, ಅವ್ರ ಮೇಲೆ ಇವ್ರ ಮೇಲೆ ಕೊಡ್ತಾ ಹೇಳ್ತಾ ಬರ್ತಾ ಇರೋ ಸರ್ಕಾರ ನಮ್ಗೆ ಬಡವ್ರಿಗೆ ಅಂತ ಏನೋ ಮಾಡ್ರಿ, ಇಷ್ಟೇ ಕೇಳ್ಕೊಂತ ಇರೋದು ಸರ್. ನಾವು ಹುಟ್ಟಿದಿಂದ ಇಲ್ಲೇ ಇರೋರು ಸರ್. ನಾವು ಯಾವ ಊರ್ ಬಿಟ್ಟು ಬಂದಿಲ್ಲ, ಎಲ್ಲಿಂದ ಬಂದಿಲ್ಲ. ನಾವು ಹುಟ್ಟಿದಿಂದ ಇದೆ, ಚಿಕ್ಕ ಮಕ್ಳಿಂದ ವ್ಯಾಪಾರ ಮಾಡ್ತಾ ಇದೀವಿ. ನಮ್ಮ ತಾಯಿ ಕಾಲದಿಂದ ವ್ಯಾಪಾರ ಮಾಡ್ತಾ ಇದೀವಿ. ಇಲ್ಲೇ ಹುಟ್ಟು ಬೆಳ್ದಿತ್ತು ನಾವು. ಇಲ್ಲಿ ಎಲ್ಲೂ ಹೋಗಿಲ್ಲ, ಯಾವ ಊರು ಮಟ್ಟ ಯಾವ್ದು ಗೊತ್ತಿಲ್ಲ ಸರ್. ನಾವು ಇಲ್ಲೇ ಇದ್ದು ವ್ಯಾಪಾರ ಮಾಡೋರು. ಏನೋ ನಮ್ಗೆ ನೋಡಿ ಸರ್, ನಾವು ಇದಕ್ ಮೇಲೆ ನಾನು ಏನು ಹೇಳೋದು? ನಿಮ್ಗೆ ಎಲ್ಲ ಸೇರಿತ್ತು. ಇಲ್ಲೇ ಸರ್, ಇಲ್ಲಿ ಹುಟ್ಟಿದಿಂದ ನಾವ್ ಇಲ್ಲೇ ಇರೋದು. ವ್ಯಾಪಾರ ನಮ್ ತಾಯಿ ತಂದೆ, ನಾ ಯಾವ ಊರಿಗೂ ಹೋಗಿಲ್ಲ. ನಾವು ಯಾವ ಊರು ನಮಗ್ ಗೊತ್ತಿಲ್ಲ. ಇದ್ ಬೆಂಗಳೂರು ಬಿಟ್ರೆ ಬೇರೆ ಯಾವ ಊರಿಗೂ, ಗಿಮಿಳ್ನಾಡು ಅಂತಾರ ಎಲ್ಲೂ ಹೋಗಿಲ್ಲ. ನಾವು ನಮ್ ತಾಯಿ ತಂದೆ ಹುಟ್ಟು ಬುದ್ಧಿ ಬಂದಿದ್ದೀನ ಈ ಕರ್ನಾಟಕನೇ ನಮ್ಗೆ. ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ. ಇವಾಗ ಮೊದ್ಲು ವ್ಯಾಪಾರ ಚೆನ್ನಾಗಿ ವ್ಯಾಪಾರ ಇತ್ತು. ಇವಾಗ ಅಷ್ಟು ವ್ಯಾಪಾರ ಇಲ್ಲ ಸರ್. ಎಲ್ಲ ವ್ಯಾಪಾರಸ್ಥರು ತುಂಬಾ ಜನ ಆಗಿದ್ದಾರೆ ಇವಾಗ. ಅದೇ ಸರ್ ಹೇಳ್ತಾ ಇಲ್ವಾ, ಇದಕ್ಕೆ ವ್ಯಾಪಾರ ಇಲ್ದಿರೋದಕ್ಕೆ ಇಷ್ಟು. ಮುಂದಿನ ಜೀವನ ವ್ಯಾಪಾರನೇ ಇಲ್ಲಂದ್ರೆ ಏನ್ ಮಾಡೋದು? ನಮ್ ವಿಧಿ ಸಾಯೋದ್ ಬಿಟ್ರೆ ಬೇರೆ ಏನು ಇಲ್ಲ. ಅದೇ ಹಂಗಾಗ್ಬಿಟ್ಟಿದೆ. ಬೇರೆ ಕೆಲಸ ಕಾರ್ಯಗಳು ಗೊತ್ತಿಲ್ಲ ನಮ್ಗೆ, ಓದು ಇಲ್ಲ ನಮ್ಗೆ. ಇದೇನೆ ನಮ್ದು ವ್ಯಾಪಾರ, ಜೀವನ ಇದೇನೆ ನಮ್ಗೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 1000 ರೂಪಾಯಿ ವ್ಯಾಪಾರ ಮಾಡಕ್ಕೆ ಕನ್ನಡ ರಥ ಬರಂಗಾಗ್ಬಿಟ್ಟೈತೆ. 3 ಗಂಟೆ ನೈಟ್ಗೆ ಎದೊಳ್ತೀವಿ. ಅದ್ರಲ್ಲೂ ಹಿಂಗ್ ನಮ್ಗೆ ಜಾಗ ಇಲ್ದಿರಂಗ್ ಮಾಡ್ಬಿಟ್ರೆ ನಾವೇನ್ ಮಾಡೋದು ಹೇಳಿ ನೀವು? ಇದ್ರಲ್ಲೂ ಜಾಗ ಇಲ್ದಿಲ್ಲ ಅಂದ್ರೆ ನಾವ್ ಎಲ್ಗ್ ಹೋಗ್ಲಿ? ನಾವು ಮಕ್ಳು ಮರಿ ಇಟ್ಕೊಂಡು 10,000 ರೂಪಾಯಿ ಮನೆ ಬಾಡಿಗೆಗಳು ಕಟ್ಕೊಂಡು, ಇಲ್ಲೇ ಹುಟ್ಟು ಬೆಳ್ದ ಮನೆ, ನಮಗ್ ಮನೆಗಳು ಇಲ್ಲ. 10,000 ರೂಪಾಯಿ ಮನೆ ಬಾಡಿಗೆ ಕಟ್ತಾ ಇದೀವಿ. ಇದು ಜೀವನ ನಂಬ್ಕೊಂಡೆ ಬಾಡಿಗೆಗಳು ಕಟ್ತಾ ಇದೀವಿ ನಾವು. ಇದು ಇಲ್ಲ ಅಂದ್ರೆ ಫುಟ್ಪಾತ್ ಅಲ್ಲಿ ಮಾಡ್ಬೇಕು ಸರ್ ನಾವು. ಇದೇ ನಿಮ್ಗೆ ಕೇಳ್ಕೊಂತೀವಿ. ನಮ್ಗೆ ಹೊಟ್ಟೆಗೆ 3 ಹೊತ್ತು ಊಟಕ್ಕೆ ನಮ್ಗೆ ವ್ಯವಸ್ಥೆ ಮಾಡಿ ಅಷ್ಟೇ. ಜೀವನ ತುಂಬಾ ಸ್ಲೋ ಆಗ್ಬಿಟ್ಟಿದೆ ಅಣ್ಣ. ವ್ಯಾಪಾರ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾವ್ ಇದರಲ್ಲೇ ಜೀವನ ಮಾಡಿರೋದು, ಆದ್ರೂ ನಮ್ಗೆ ತುಂಬಾ ಕಷ್ಟ ಕೊಟ್ಬಿಡ್ತಾ ಇದಾರೆ. ನಾವೇನ್ ಮಾಡೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಜೀವನ ನಡೀತಾ ಇತ್ತು ಅಷ್ಟೇ, ಅದು ಕಷ್ಟ ಆಗ್ಬಿಟ್ಟೈತೆ ಇವಾಗ. ಹಿಂಗಾಗಾದ್ರೆ ಗೌರ್ಮೆಂಟ್ಗೆ ಕೇಳ್ಬೇಕು ನಾವು. ಸರ್ಕಾರ ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ, ನಿಮ್ಗೆ ಯೂಸ್ ಆಗುತ್ತೆ? ನಮ್ ಬಗ್ಗೆ ಯೋಚನೆ ಮಾಡ್ಬೇಕು. ಮಿಡಿಲ್ ಕ್ಲಾಸ್ ಅವ್ರಿಗೆ ಯೋಚನೆ ಮಾಡ್ಬೇಕು. ಮಿಡಿಲ್ ಕ್ಲಾಸ್ ಅವರು ಡೌನ್ಗೂ ಹೋಗಕ್ಕಾಗಲ್ಲ, ಅಪ್ಗೂ ಹೋಗಕ್ಕೆ ಕಷ್ಟ. ಆದ್ರೆ ಮೀಡಿಯಂ ಆಗಿ ಇರ್ಬೇಕು. ಅದಕ್ಕೋಸ್ಕರ ನಮ್ ಬಗ್ಗೆ ಯೋಚನೆ ಮಾಡ್ಬಿಟ್ಟೇನೆ ಅವ್ರು ಸರ್ಕಾರ ನಡೆಸ್ಬೇಕು ಅಲ್ವಾ? ಮಿಡಿಲ್ ಕ್ಲಾಸ್ ಅವ್ರಿಗೇನೆ ಅನುಕೂಲ ಮಾಡಿಕೊಡ್ಬೇಕು. ಏನಾದ್ರು ಒಂದು ಅನುಕೂಲ ಮಾಡಿಕೊಡ್ಬೇಕು ನಮ್ಗೆ ಅಷ್ಟೇ. ಜಿಬಿ ಅಧಿಕಾರಿಗಳು ಮುಖಾಮುಖಿ ಬಂದ್ಬಿಟ್ಟು ಅಂಗಡಿ ಎತ್ತಿಸು ಅಂದ್ರೆ ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತದೆ? ತುಂಬಾ ಬೀಳತ್ತೆ ಅಣ್ಣ. ನನ್ಗೆ ಒಬ್ಬನಿಗೆ ಬೀಳಲ್ಲ ಇದು. ನಮ್ಮ ಮನೆಯವರು ಕೂತ್ಕೊಂಡಿರ್ತಾರಲ್ಲ, ನಮ್ ಬಗ್ಗೆ ವೇಟ್ ಮಾಡ್ಕೊಂಡು ಏನಾದ್ರು ಒಂದ್ ಮಾಡ್ಕೊಂಡು ಬರ್ತಾನೆ ಇವನು ಅಂತ, ಅವ್ರಿಗೆಲ್ಲ ಎಫೆಕ್ಟ್ ಆಗತ್ತೆ. ಅವ್ರ ಅಪ್ಪ ಅಮ್ಮಗೆ ಎಫೆಕ್ಟ್ ಆಗತ್ತೆ. ನಮ್ಗೆ ಹೆಂಡತಿ ಕೊಟ್ಟಿದಾರಲ್ಲ, ಹುಡುಗಿ ಕೊಟ್ಟಿದಾರಲ್ಲ, ಅವ್ರಿಗೆಲ್ಲ ಎಲ್ಲರಿಗೂ ಎಫೆಕ್ಟ್ ಆಗದೆ ಇದು. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್ಕಾರ. ಸರ್ಕಾರ ಏನಿಲ್ಲ ಸರ್, ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅಷ್ಟೇ. ನಮ್ದು ಇದು ಏನು ಕೊಟ್ಟಿಲ್ಲ ಸರ್, ಏನು ಹೇಳಿಲ್ಲ ನಮ್ಗೆ. ನೋಡ್ತೀವಿ, ಇನ್ನ 2-3 ದಿವಸ ಆಗಿದೆ, ನೋಡೋಣ ಏನಾಗತ್ತೆ ಅಂತ. ಕುತ್ಕೊಂಡು ವ್ಯಾಪಾರ ಮಾಡಕ್ಕೆ ಜಾಗ ಬೇಕು. ಮತ್ತೆ ನಮ್ಗೆ ಸಾಲ ಎಲ್ಲ ಮಾಡ್ಕೊಂಡಿದೀವಿ, ಆ ಸಾಲ ಎಲ್ಲ ತೀರ್ಸ್ಬೇಕು. ಏನ್ ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ, ಅಷ್ಟೇ ವಿಷಯ. ನಿನ್ನೆ ಹೋರಾಟ ನಡೀತು ಫ್ರೀಡಂ ಪಾರ್ಕ್ ಅಲ್ಲಿ, ಹೋಗಿದ್ರಾ? ಇಲ್ಲ, ಹೋಗಿಲ್ಲ ನಾವು. ನಮ್ಗೆ ಕಾಲು ಆಗ್ತಾ ಇಲ್ಲ, ಕಾಲು ನೋವು ನಮ್ಗೆ ಆಗ್ತಾ ಇಲ್ಲ. ಸ್ವಲ್ಪ ನಮ್ಗೆ ಸೌಕರ್ಯ ಮಾಡ್ಕೊಟ್ರೆ ಹೆಂಗ ವ್ಯಾಪಾರ ಮಾಡಿ ಸಾಲ ಪಾಲ ತೀರ್ಸ್ಬೋದು. ಇವಾಗ ಮತ್ತೆ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತೈತಾ? ಇದೆಲ್ಲ ಸ್ವಲ್ಪ ಇದೆಲ್ಲ ಹೊಡೆಯಕ್ ಮುಂಚೆ ಚೆನ್ನಾಗಿ ನಡೀತಾ ಇತ್ತು. ಇವಾಗ ಇನ್ನ ಬೋಣಿ ಇಲ್ಲ, ಬೋಣಿನೇ ಇಲ್ಲ. ಬೆಳಗ್ಗೆಯಿಂದ ಜೀವನ ಏನ್ ಮಾಡೋದು ಅಂತ ಅರ್ಥನೇ ಆಗ್ತಾ ಇಲ್ಲ. ಏನ್ ಮಕ್ಕಳೆಲ್ಲ ಸಾಕ್ಬೇಕು. ಮಕ್ಕಳು ಸಾಕ್ಬೇಕು ಆದ್ರೆ ಹೆಂಗ್ ಸಾಕೋದು ಅಂತ ಗೊತ್ತಿಲ್ಲ. ಇನ್ನ 7ನೇ ಕ್ಲಾಸ್ ಓದ್ತಾ ಇದಾರೆ, ಒಬ್ರು 1ನೇ ಕ್ಲಾಸ್ ಓದ್ತಾ ಇದಾರೆ.
ಹೆಂಗೆ ಮತ್ತೆ ಹಿಂಗೆ ಆದ್ರೆ ಮುಂದೆ ಜೀವನ ಏನ್ ಜೀವನ ಎಲ್ಲ ಅವರೇ ನೋಡ್ಬೇಕು, ಸರ್ಕಾರನೇ ನೋಡಿ ಮಾಡ್ಬೇಕು ಅಷ್ಟೇ. ಏನ್ ಮಾಡ್ಬೇಕು ಅನ್ಸುತ್ತೆ ಸರ್ಕಾರದಲ್ಲಿ ಏನ್ ನಮ್ಗೆ ಎಲ್ಲಾರ್ಗು ಹೆಲ್ಪ್ ಮಾಡ್ಬೇಕು ಅಷ್ಟೇ ಕೇಳ್ಕೊಳೋದು. ಎಲ್ಲಾರ್ಗು ಹೆಲ್ಪ್ ಮಾಡಿದ್ರೆ ಎಲ್ಲಾರು ಚೆನ್ನಾಗಿರ್ತೇವೆ. ಒಟ್ಟ ನಿಮಗೆ ಬದುಕಕ್ಕೆ ಒಂದು ಅವಕಾಶ ಮಾಡಿ ಕೊಡ್ಬೇಕಂತೀರ ಸರ್ಕಾರ. ಹೌದು, ಸರ್ಕಾರ ಚೆನ್ನಾಗಿ ಅವಕಾಶ ಮಾಡಿದ್ರೆ ಎಲ್ಲಾರು ಚೆನ್ನಾಗಿರ್ಬೇಕು. ಅದೇ BBMP ಅವರು ಫುಟ್ಪಾತ್ ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳವ್ರೆ. ನಮ್ಗೆಲ್ಲಾರು ಬೇರೆ ಕಡೆ ಜಾಗ ಕೊಡ್ಸ್ಬಿಡ್ಬೇಕಾದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲಿ ಗಂಟ ನಮಗೂ ಸಮಸ್ಯೆ ಇದೆ, ಮಕ್ಳು ಸ್ಕೂಲು ಅದು ಇದು ಅಂತ ಇದನ್ನೇ 6 ವರ್ಷ 7 ವರ್ಷದಿಂದ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ನಮಗೂ ತುಂಬಾ ಕಷ್ಟ ಇದೆ, ಮನೆ ಬಾಡಿಗೆ ಅದು ಇದು ಅಂತ. ನಾವು ಜನಗಳು ತಿರ್ಗಾಡೋರ್ಗೆಲ್ಲ ತೊಂದರೆ ಮಾಡ್ಬೇಕು ಅಂತ ನಮ್ಗೇನ್ ಆತರ ಇಲ್ಲ. ಇಲ್ಲಿ ಬಗ್ಲುಗುಂಟೆಯಲ್ಲಿ ಯಾರಿಗೂ ಏನ್ ತೊಂದರೆ ಆಗಿಲ್ಲ ಇವತ್ತುವರೆಗೂ. ಮುಂದೆ ಎಸ್ಸಿದ್ರೆ ಅದೇ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸ್ಕೂಲು ಬಾಡಿಗೆಗಳು ಅವು ಇವು, ಮನೆ ರೇಸನ್ನು ಅಂತೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾವು ಓದಿಲ್ಲ, ಈಗ ನಾವು ಓದಿದ್ರೆ ಎಲ್ಲಾರು ಕಂಪ್ನಿಲಿ ಕೆಲಸ ಮಾಡಬಹುದು, ಆ ತರ ಇರುತ್ತೆ. ಇನ್ನು ನಮಗೂ ಡ್ರೈವಿಂಗ್ ಕೆಲಸ ಏನು ಬರಲ್ಲ, 2 ವೀಲರು ಬರಲ್ಲ, 3 ವೀಲರು ಬರಲ್ಲ. ಅದಕ್ಕೆ ಇದು ಅವಾಗಿಂದ ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇದೀವಿ. ನಮ್ಮ ಫುಟ್ಪಾತ್ ಬಿಟ್ಕೊಡಿ, ಇಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಾರು ಅಂಗಡಿ ಮಾಡ್ಕೊಡಿ, ನಮ್ ಜೀವನಕ್ಕೆ ಒಂದ್ ದಾರಿ ಆಗತ್ತಾರ. ಎಷ್ಟು ವರ್ಷದಿಂದ ಅಂಗಡಿ ಹಾಕೊಂಡಿದ್ದೀರಾ ಫುಟ್ಪಾತ್? ಸರ್ ನಾವು ಒಂದ್ 15-20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಸರ್. ಸಡನ್ ಆಗಿ ಬಂದು BBMP ಅಧಿಕಾರಿಗಳು ಸಡನ್ ಆಗಿ ಬಂದಿದೆ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಸರ್, ಎತ್ಲೇಬೇಕಾಗುತ್ತೆ. ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ಅವ್ರು ಹೇಳಿದ್ ಮಾಡ್ತಾರೆ. ನಮ್ದು ಇನ್ನೇನ್ ಮಾಡಕ್ಕಾಗಲ್ಲ, ನಮ್ದು ಸೈಡ್ ಅಲ್ಲಿ ಇದೆ. ಎಲ್ಲಾರ್ಗು ತೊಂದ್ರೆನೆ ಆಗುತ್ತೆ. ಇವಾಗ ನಮ್ದು ಬಾಡಿಗೆ ಕಟ್ಬೇಕಾಗುತ್ತೆ, ಪ್ರತಿಯೊಂದು ಕಷ್ಟ ಆಗುತ್ತೆ. ನಮ್ಮಿಂದ ಯಾರಿಗೂ ಏನ್ ತೊಂದ್ರೆ ಇಲ್ಲ, ಅವ್ರ ಕಡೆಯಿಂದ ನಮ್ದು ಏನ್ ತೊಂದ್ರೆ ಇಲ್ಲ. ಇನ್ನ ಯಾರು ಇಲ್ಲಿ ಏನ್ ಬಂದಿಲ್ಲ, ಏನು ಇದ್ ಮಾಡಕ್ಕೇನೆ ಏನ್ ಹಿಂಸೆ ಇಲ್ಲ. ಒಟ್ಟಿಗೆ ಬಂದಾಗ ಕಷ್ಟ ಆಗುತ್ತೆ, ಏನ್ ಮಾಡಕ್ ಆಗಲ್ಲ. ಬಂದಾಗ ಎತ್ತಿಸ್ದಾಗ ನಿಮ್ ಜೀವನಕ್ಕೆ ಏನ್ ಮಾಡ್ಕೊಂತೀರಾ? ಏನ್ ಮಾಡಕ್ಕಾಗುತ್ತೆ ಸರ್, ಏನ್ ಮಾಡಕ್ಕಾಗಲ್ಲ. ಅಲ್ಲಿ ಇಲ್ಲಿ ಓಡ್ಬೇಕು ಅಷ್ಟೇ. ಇಲ್ಲ ಕೆಲ್ಸನ ಏನೋ ಮಾಡ್ಬೇಕಾಗುತ್ತೆ, ಇನ್ನೇನು ಮಾಡಕ್ಕಾಗಲ್ಲ, ವಿಧಿ ಇಲ್ಲ. ಸಡನ್ ಆಗಿ ಎತ್ತಿಸ್ಬಿಟ್ರೆ ಮತ್ತೆ ನೀವು ಏನ್ ಮುಂದೆ ಏನಾದ್ರು ಸರ್ಕಾರ ಕೇಳ್ಬೇಕು ಸರ್, ಇನ್ನೆಲ್ಲ ಒಂದ್ ಜಾಗ ಕೊಡ್ಬೇಕು, ಇಲ್ಲ MLAಗಳನ್ನ ಯಾರನ್ನ ಕೇಳ್ಬೇಕು, ಇಲ್ಲ ಒಂದ್ ಜಾಗ ಕೊಡಿ ಅಂತ ಕೇಳ್ಬೇಕು. ಎಲ್ಲ ಒಂದ್ ಕಡೆ ಕೊಡಿಸ್ತಾರೆ, ನೋಡ್ಬೇಕು, ಎಲ್ಲ ರಿಕ್ವೆಸ್ಟ್ ಮಾಡ್ಕೊಬೇಕು, ಕೇಳ್ಬೇಕು, ಮಾಡ್ಕೊಬೇಕು. ಯಾರಾದ್ರೂ ಅಧಿಕಾರಿಗಳನ್ನ ಕೇಳಿದಿರಾ ನೀವು? ಏನಾದ್ರು ಪ್ರಯೋಗ ಇಲ್ಲಿ ಕೇಳಕ್ ಹೋಗಿಲ್ಲ ಸರ್ ಯಾರು. ಅಲ್ಲಿ ಇಷ್ಟ ದಿನ ಆದ್ರೂ ಯಾರು ಬಂದು ಏನು ಇದ್ ಮಾಡಿಲ್ಲ, ನಮ್ಗೇನ್ ಹಿಂಸೆ ಮಾಡಿಲ್ಲ. ಇಷ್ಟ ದಿನ ಆಗಿದ್ ಯಾವ್ದು ಬಂದು ಏನ್ ಎತ್ತಿಸೋದು, ಯಾರೇ ಆಗ್ಲಿ ಪೊಲೀಸರಾಗ್ಲಿ ಏನು ಬಂದಿಲ್ಲ. ಇನ್ಮೇಲೆ ನೋಡ್ಬೇಕು ಏನಾಗುತ್ತೆ ಅಂತ. ಇದನ್ನ ಖಾಲಿ ಮಾಡಿದ್ರೆ ಖಾಲಿ ಮಾಡಕ್ ರೆಡಿ ಇದೀರಾ ನೀವು? ರೆಡಿ ಏನಿಲ್ಲ ಸರ್, ಏನ್ ಮಾಡಕ್ಕಾಗತ್ತೆ. ಇವಾಗ ಇದೊಂದೇ ಅಲ್ವಾ ಜೀವನ. ಇವಾಗ ಎಲ್ಲ ನಾವು ಬೇರೆ ಕಡೆ ಎಲ್ಲ ನಾವು ಹೋಗಿದ್ರೆ ನಡೆಯೋದು, ಇರೋದು ಇದೊಂದೇ ಜೀವನ, ನೋಡ್ಬೇಕು. ಇವಾಗ ಏನ್ ಮಾಡೋದು, ಎತ್ತಿಸು ಅಂದ್ರೆ ಏನ್ ಮಾಡಕ್ಕಾಗತ್ತೆ. 1-2 ದಿನ ನೋಡ್ಬೇಕು, ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಒಂದ್ ಮಾಡ್ಕೊಬೇಕು. ಸೈಡಲ್ಲೋ ಪೈಡಲ್ಲೋ ಮಾಡ್ಬೇಕಷ್ಟೇ ಸರ್, ಇನ್ನೇನ್ ಮಾಡಕ. ಅಂಗಡಿ ಎತ್ತಿದ್ರೆ ಅಂದ್ರೆ ಏನ್ ಮಾಡೋದು ಸರ್, ನಾವು ಇದನ್ನ ಬಿಟ್ಟರೆ ಜೀವನ ಇಲ್ಲ. ಸೊಪ್ಪು ಮಾರ್ಕೊಂಡೆ ಜೀವನ ಮಾಡ್ತಾ ಇರೋದು. ಒಂದು ಅಂಗಡಿ ಇಲ್ಲ, ಮುಂಗಟ್ಟಿಲ್ಲ, ಏನೂ ಇಲ್ಲ. ಇದರಿಂದ ಒಂಚೂರು ಜೀವನ ಮಾಡ್ತಾ ಇದ್ದೀವಿ. ಮತ್ತೆ ಏನ್ ಮಾಡೋದು ಇದರಿಂದ ನಾವು ಇವಾಗ? ಎಷ್ಟು ವರ್ಷಗಳಿಂದ ಇಲ್ಲಿ ಅಂಗಡಿ ಹಾಕೊಂಡಿದ್ದೀರಾ? ಸುಮಾರು 10-15 ವರ್ಷದಿಂದ ಇಲ್ಲೇ ಇದ್ದೀವಿ. ಕಸ ರಾಸಿ ಇತ್ತು ಸಹ ಇಲ್ಲಿ. ಆದ್ರೂ ಕಸನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಏನೋ ಒಂಚೂರು ಹೊಟ್ಟೆ ಪಾಡಿಗೆ ಮಾಡ್ತಾ ಇದ್ದೀವಿ. ಸಡನ್ ಆಗಿ ಬಂದು ಅಧಿಕಾರಿಗಳು ಎತ್ತಿಸ್ಬಿಟ್ರೆ ಮುಂದೆ ನಿಮ್ ಜೀವನಕ್ಕೆ ಏನ್ ಮಾಡ್ಕೊಂಡು? ಅದಕ್ಕೆ ಏನೋ ಒಂದು ಅನುಕೂಲ ಮಾಡ್ಕೊಡಿ ಸರ್ ಅಂತ ಕೇಳ್ಕೊಂತೀವಿ. ಅದ್ರ ಮೇಲೆ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆಮೇಲೆ ಎತ್ಲಿ ಅಂದ್ರೆ ಎತ್ತಲೇಬೇಕಾಗುತ್ತೆ, ಎತ್ತಲೇಬೇಕಾಗುತ್ತೆ. ಏನೋ ಜೀವನ ಮಾಡ್ಕೊಡಿ ಸರ್ ಅಂತ ಏನೋ ಕೇಳ್ಕೊಂತೀವಿ. ಆಗೋದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್, ನಾವೇನ್ ಮಾಡೋದು. ಇದರಿಂದ ಹೊಟ್ಟೆ ಪಾಡಿದ್ರು ಮಾಡ್ತಾ ಇದ್ದೀವಿ. ಇದರಿಂದ ಏನೋ ಒಂದು ಆಧಾರ್ ಕಾರ್ಡ್ ಕೊಟ್ಟವ್ರೆ, ಒಂದು ಬೀದಿ ವ್ಯಾಪಾರಿಗಳ್ದು ಅಂತ ಹೇಳಿ ಇದು ಒಂದು ಸಂಘದ ಇದು ಕೊಟ್ಟವ್ರೆ, ಇದೇ ಎಲ್ಲ ಮಾಡ್ಕೊಟ್ಟವ್ರೆ ಎಲ್ಲಾನು. ಸಂಗತಿ ಇದೆಲ್ಲ ಕೊಟ್ಬಿಟ್ಟು ನಿಮ್ಗೆ ಸಡನ್ ಆಗಿ ಎತ್ತಿಸಿದ್ರೆ ಅದೇ ನಾವು ಅದರಿಂದ ಸಡನ್ಲಿ ಎತ್ತಿಸ್ಬಾರ್ದು ಸರ್. ಏನೋ ಜೀವನ ನಾವೇನು ಇಲ್ಲೇ ಏನೋ 1 ಅವರ್ 2 ಅವರ್ ಮಾಡ್ತೀವಿ ಅಷ್ಟೇ ವ್ಯಾಪಾರಗಳು. ಇನ್ನು ಸೆಡ್ ಹಾಕೊಂಡು ಅದು ಹಾಕೊಂಡು ಇದು ಹಾಕೊಂಡು ಏನು ಕೂತ್ಕೊಂಡಿಲ್ಲ. ಏನೋ ಬರ್ತೀವಿ, 1-2 ಅವರ್ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ.